ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನದರ್ ವಿಡಿಯೋ. ಇವತ್ತು ನಾವು ಬಂದಿರಿ ಒಂದು ಅದ್ಭುತವಾಗಿರುವ 300 ವರ್ಷಗಳ ಇತಿಹಾಸವನ್ನು ಹೊಂದಿರುವ ವಿಜಯನಗರ ಸಾಮ್ರಾಜ್ಯ, ಅಂದರೆ ಈಗಿನ ಹಂಪಿ. ಹಂಪಿ ಆಳುಕೊಂಪೆ ಅಂತಾರೆ. ಹಂಪಿ ಆಳುಕೊಂಪೆ ಆಗಲು ಕಾರಣವೇನು? ಅದಕ್ಕಿಂತ ಮೊದಲು ಈ ವಿಜಯನಗರ ಸಾಮ್ರಾಜ್ಯ ಹೇಗೆ ಹುಟ್ಟಿಕೊಂಡಿತು? ಇದಕ್ಕೆ ಬುನಾದಿ ಹಾಕಿದವರು ಯಾರು? ಈ ವಿಜಯನಗರ ಸಾಮ್ರಾಜ್ಯ ಬುನಾದಿ ಹಾಕೋಕ್ಕಿಂತ ಮುಂಚೆ ಯಾವೆಲ್ಲ ಯುದ್ಧಗಳಿಂದ ಈ ವಿಜಯನಗರ ಸಾಮ್ರಾಜ್ಯ ಕಟ್ಟಲು ಕಾರಣವಾಯಿತು? ಅಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳು ಹೇಗೆಲ್ಲ ಆಳ್ವಿಕೆ ನಡೆಸಿದರು? ವಿಜಯನಗರ ಕುಸಿತಕ್ಕೆ ಕಾರಣವಾದ ಪ್ರಮುಖ ಯುದ್ಧಗಳು ಯಾವ್ಯಾವು? ಯಾವ ಯುದ್ಧದಿಂದ ಈ ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಕಾರಣವಾಯಿತು? ಎಷ್ಟರಲ್ಲಿ ಆಯಿತು? ಇಲ್ಲಿ ಬರುವ ಯಾವ ನದಿಗಳು ಪ್ರಮುಖವಾಗಿರುವುದು ಮತ್ತು ಏಕೆ ಪ್ರಮುಖವಾಗಿರು ಎಲ್ಲವನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕತೆ ನಿಮ್ಮ ಮುಂದೆ. ಸ್ಟ್ರೇಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಖಾಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಉತ್ತರ ಭಾರತದಲ್ಲಿ ಪ್ರಸಿದ್ಧವಾಗಿರುವ ಸಾಮ್ರಾಜ್ಯ ಅದು ತುಘಲಕ್ ಸಾಮ್ರಾಜ್ಯ. ಪ್ರಸಿದ್ಧವಾಗಿರುವ ರಾಜ ಮೊಹಮ್ಮದ್ ಬಿನ್ ತುಘಲಕ್. ಹಂಗೆ ದಕ್ಷಿಣ ಭಾರತದಲ್ಲಿ ನೋಡಬೇಕಂದ್ರೆ ವರಂಗಲ್ನ ಸಾಮ್ರಾಜ್ಯ. ವರಂಗಲ್ನ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾಗಿದ್ದವರು ಪ್ರತಾಪ್ ರುದ್ರ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಇವರಿಬ್ಬರ ನಡುವೆ ಯಾವಾಗಲೂ ಜಗಳ ನಡೀತಾನೆ ಇರ್ತಿತ್ತು, ಯುದ್ಧಗಳು ನಡೀತಾನೆ ಇರ್ತಿತ್ತು. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರತಾಪರುದ್ರ ಆಸ್ಥಾನದಲ್ಲಿ ಇಬ್ಬರು ಪ್ರಸಿದ್ಧವಾದ ಸೈನಿಕರಿದ್ದರು. ಅವರೇ ಯಾರಪ್ಪ ಅಂದರೆ ಹರ್ಯಾರ ಮತ್ತು ಬುಕ್ಕರಾಯ. ಮೊಹಮ್ಮದ್ ಬಿನ್ ತುಘಲಕ್ ಆರಾಮ್ಸೆ ಗೆದ್ದುಕೊಂಡು ಹೋಗ್ತಿದ್ದ ಎಲ್ಲ ಟೈಮಿಗೆ. ಬಟ್ ಇವರಿಬ್ಬರು ಬಂದು ಯುದ್ಧ ಮಾಡೋ ಟೈಮಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿತು. ಅದೇ ಇದರಲ್ಲಿ ಪ್ಲಸ್ ಪಾಯಿಂಟು. ಈ ಯುದ್ಧ ಯಾವಾಗ ನಡೀತಪ್ಪ ಅಂದರೆ 1323ರಲ್ಲಿ ಈ ಯುದ್ಧ ನಡೀತದೆ. ದುಃಖದ ವಿಷಯ ಏನಪ್ಪ ಅಂದರೆ ಪ್ರತಾಪರುದ್ರನು ಮರಣ ಹೊಂದ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಯುದ್ಧವನ್ನು ಸೋಲ್ತಾರೆ. ಯುದ್ಧ ಗೆದ್ದಿದ ನಂತರ ಮೊಹಮ್ಮದ್ ಬಿನ್ ತುಘಲಕ್ ಇವನ ರಾಜಧಾನಿಯಾಗಿರುವ ದಿಲ್ಲಿಗೆ ಹರ್ಯಾರ ಮತ್ತು ಬುಕ್ಕರಾಯವನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬಲವಂತವರವಾಗಿ ಹಿಂದೂಲಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಅವರಿಗೆ ಒಂದು ಸಲಹೆ ಕೊಡ್ತಾನೆ, ನಿಮಗೆ ದಕ್ಷಿಣ ಭಾರತದಲ್ಲಿ ಒಂದು ಸಾಮ್ರಾಜ್ಯವನ್ನು ಸಣ್ಣ ಸಾಮ್ರಾಜ್ಯ ಕೊಡ್ತೀನಿ, ಅಲ್ಲಿ ನೀವು ನನ್ನ ಉತ್ತರಾಧಿಕಾರಿಗಳಾಗಿ ಆಳ್ವಿಕೆ ನಡೆಸಿರಿ ಅಂತ ಹೇಳ್ಕೊಟ್ಟು ಹರ್ಯಾರ ಮತ್ತು ಬುಕ್ಕರಾಯನಿಗೆ ದಕ್ಷಿಣ ಭಾರತದಲ್ಲಿರುವ ಆನೆಗುಂದಗೆ ಕಳಿಸ್ಕೊಡ್ತಾನೆ. ಆವಾಗ ಏನಾಕೈತಪ್ಪ ಅಂದರೆ ದಕ್ಷಿಣ ಭಾರತದ ಆನೆಗುಂದದಲ್ಲಿ ಹರ್ಯಾರ ಮತ್ತು ಬುಕ್ಕರಾಯ ಇವರಿಬ್ಬರು ಅವರ ಉತ್ತರಾಧಿಕಾರಿಯಾಗಿ ಆಳ್ವಿಕೆ ನಡೆಸ್ತಿರ್ತಾರೆ. ಆವಾಗ ಒಬ್ಬ ಸ್ವಾಮಿ ಬರ್ತಾನೆ, ಅವರೇ ವಿದ್ಯಾರಣ್ಯ ಅಂತ. ವಿದ್ಯಾರಣ್ಯ ಅವರು ಬಂದು ಇವರಿಗೆ ಮತಾಂತರ ಮತ್ತು ಚೇಂಜ್ ಮಾಡ್ತಾರೆ. ಈ ಮುಸ್ಲಿಮ್ನಿಂದ ಹಿಂದೂಗೆ ಕನ್ವರ್ಟ್ ಮಾಡ್ತಾನೆ. ಕನ್ವರ್ಟ್ ಮಾಡಿ ಅವ್ರಿಗೆ ಯುದ್ಧ ಮಾಡ್ಲಿಕ್ಕೆ ಶಸ್ತ್ರಾಸ್ತ್ರಗಳ ಬಗ್ಗೆ ಮತ್ತು ಯುದ್ಧದ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಅವಾಗ ಸಣ್ಣದಾಗಿ ಒಂದು ಸಣ್ಣ ಸಾಮ್ರಾಜ್ಯವನ್ನು ಹರ್ಯಾರ ಮತ್ತು ಬುಕ್ಕರಾಯ ನಿರ್ಮಾಣ ಮಾಡ್ತಾರೆ. ಪೈಲಕ್ಕೆ ನಮ್ಮ ಕರ್ನಾಟಕ ರೀ ಅಂದಮೇಲೆ ಒಂದು ಸ್ವಲ್ಪ ಹಾಸಿಗೆ ದಾರ ಸಿಕ್ಕರೆ ಸಾಕು, ಹಾಸಿಗೆನೇ ತಗೋ ಮಂದಿ ನಾವು ಅಂಥದ್ರದಾಗ ನಾವು ಸುಮ್ಮಿರ್ತೀವಿ. ಒಂದು ಯುದ್ಧದಾಗ ಸೋತೀವಿ ಅಂದಮೇಲೆ ನಮಗೊಂದು ಗೆಲ್ಲಬೇಕಂತ ಒಂದು ಹಠ ಇದೇ ಇರ್ತದೆ. ಬಟ್ ಅಲ್ಲಿಂದನೇ ನಮ್ಮದು ಸ್ಟಾರ್ಟ್ ಆಗೋದು, ರಿಯಲ್ ಆಗಿ ಸ್ಟೋರಿ ಸ್ಟಾರ್ಟ್ ಆಗೋದು ಸೋತ್ಲಿಂತಾನೆ. ಹರ್ಯಾರ ಮತ್ತು ಬುಕ್ಕರಾಯ ಇವರಿಬ್ಬರು ಅಂತಂದ್ರೆ ಸಣ್ಣ ಸಾಮ್ರಾಜ್ಯ ಕಟ್ತಾರೆ. ಸಣ್ಣ ಸಾಮ್ರಾಜ್ಯ ಕಟ್ಟು ಯುದ್ಧ ಮಾಡೋಕ್ಕೆ ಒಂದು ಏನೇನು ಶಸ್ತ್ರಾಸ್ತ್ರಗಳು ಅವೆಲ್ಲ ತಯಾರಿ ಮಾಡ್ಕೋತಾರೆ. ಇದರಲ್ಲಿ ಇವ್ರಿಗೆ ಗೋಲ್ಡನ್ ಅಪರ್ಚುನಿಟಿ ಏನಪ್ಪ ಅಂದರೆ ಉತ್ತರ ಭಾರತ ರೂಲ್ ಮಾಡ್ತಿದ್ದ ಮೊಹಮ್ಮದ್ ಬಿನ್ ತುಘಲಕ್ ಅವರು ರಾಜಧಾನಿ ಸ್ಥಳಾಂತರ ಮಾಡ್ತಿರ್ತಾರೆ ದಿಲ್ಲಿಲಿಂದ ಅಹಮದಾಬಾದ್ಗೆ. ಅದೊಂದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನ್ಯೂ ನಾಣ್ಯಗಳು ತಂದಿರ್ತಾರೆ, ಅದನ್ನು ಚೇಂಜ್ ಮಾಡ್ತಿರ್ತಾರೆ. ಅದೊಂದು. ಇನ್ನೊಂದು ಪ್ಲಸ್ ಗೋಲ್ಡನ್ ಅಪರ್ಚುನಿಟಿ ಏನಪ್ಪ ಅಂದರೆ ಮದ್ರಾಸ್ನ ರಾಜರು ಮತ್ತು ಮೈಸೂರಿನ ಹೊಯ್ಸಳರು ಇವರಿಬ್ಬರ ನಡುವೆ ಯುದ್ಧ ನಡೀತಿರ್ತದೆ. ಆವಾಗ ಮೈಸೂರಿನ ಹೊಯ್ಸಳರು ವೀಕ್ ಆಗಿರ್ತಾರೆ. ಅದ್ರ ಸಲಕ ಅವ್ರ ಪರವಾಗಿ ಮದ್ರಾಸ್ನವ್ರನ್ನ ಜೊತೆ ಯುದ್ಧ ಮಾಡಕ್ಕೆ ಹೋಗ್ತಾರೆ. ಮೈಸೂರಿನ ಹೊಯ್ಸಳರು ಗೆಲ್ತಾರೆ. ತದನಂತರ ಹುಟ್ಟಿಕೊಂಡಿದ್ದೇ ಇದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅನ್ನೋಕ್ಕಿಂತ ಮೊದಲು ಹಿಂದಿನ ಹೆಸರು ವಿದ್ಯಾರಣ್ಯ ಅಂತಾರೆ. ವಿದ್ಯಾರಣ್ಯ ಎದಕ್ಕಪ್ಪ ಅಂದರೆ ವಿದ್ಯಾರಣ್ಯ ಅವರು ಗುರುಗಳು ಇರ್ತಾರೆ, ಅವ್ರ ಸಲಕ ವಿದ್ಯಾರಣ್ಯ ಅಂತದ ಹೆಸರು ಇದೆ ಅಂತ ಹಲವಾರು ಪುಸ್ತಕಗಳಲ್ಲಿ ಹೇಳ್ತಾರೆ. ವಿದ್ಯಾರಣ್ಯ ಹೆಸರು ಆದಮೇಲೆ ನಂತರ ವಿಜಯನಗರ ಸಾಮ್ರಾಜ್ಯ ಅಂತ ಇರ್ತಾರೆ. ವಿಜಯನಗರ ಸಾಮ್ರಾಜ್ಯ ಅಂತ ಹೆಸರಿಟ್ಟವರು ಬುಕ್ಕರಾಯ. ಮೊದಲು ರಾಜ ಆಗಿದ್ದರು ಹರ್ಯಾರ, ನೆಕ್ಸ್ಟ್ ಬಂದವರು ಬುಕ್ಕರಾಯ. ಇವರಾದ್ಮೇಲೆ ಹಲವಾರು ರಾಜರು ಬರ್ತಾರೆ. ತಮಗೆಲ್ಲ ಗೊತ್ತೈತಿ, ಇದರಲ್ಲಿ 4 ಸಾಮ್ರಾಜ್ಯಗಳು ಬರ್ತಾರೆ: ಸಂಗಮ, ಸುಳುವ, ತುಳುವ, ಅರೇಬಿಡು, ಹಲವಾರು ಬರ್ತಾರೆ. ಇವರಾದ್ಮೇಲೆ ಹಲವಾರು ಯುದ್ಧಗಳು ನಡೀತಾವೆ. ಯುದ್ಧಗಳು ನಡೆದ ಈ ವಿಜಯನಗರ ಸಾಮ್ರಾಜ್ಯ ಕುಸಿತಕ್ಕೆ ಕಾರಣವಾಗಿರುವ ಕೊನೆಯ ಯುದ್ಧ ಯಾವುದಪ್ಪ ಅಂದ್ರೆ ಅದೇ ತಾಳಿಕೋಟೆ ಯುದ್ಧ. ಈ ತಾಳಿಕೋಟೆ ಯುದ್ಧ 1565ರಲ್ಲಿ ನಡೀತದೆ. ಇದೇ ವಿಜಯನಗರ ಸಾಮ್ರಾಜ್ಯಕ್ಕೆ ಕುಸಿತಕ್ಕೆ ಕಾರಣವಾಗಿರುವ ಯುದ್ಧ. ಇದಾಗಿತ್ತು ಇವತ್ತಿನ ವಿಡಿಯೋ. ಬೆಟ್ಟ ಏರಿದ ಮೇಲೆ ಸಿಕ್ಕ ಅನುಭವ ನಿಮ್ಮ ಜೀವನದ ಎತ್ತರ ಹೆಚ್ಚಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತು. ಮತ್ತೊಂದು ವಿಡಿಯೋ ಜೊತೆ
ಬರ್ತೀನಂತ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.